ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಭಾರತೀಯ ಬೌದ್ಧ ಮಹಾಸಭಾ ಆನಂದನಗರ ಶಾಖೆ ಹಾಗೂ ಅಭಿವೃದ್ಧಿ ಮಂಡಳಿಯ ಆನಂದನಗರ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 18-1-2024 ರಿಂದ ದಿನಾಂಕ 22-1-2024 ಮಹಿಳೆಯರಿಗಾಗಿ ಮಹಿಳಾ ಉಪಾಸಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಇದರ ಸಮಾರೋಪ ಸಮಾರಂಭ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಬಂತೆ ಸಂಘ ಶಿವಕ ವೈಶಾಲಿ ನಗರ ಅಣದೂರ್ ಇವರು ವಹಿಸಿದರು. ಈ ಒಂದು ಶಿಬಿರವನ್ನು ಸೋಲ್ಪುರ್ನ ಕೇಂದ್ರೀಯ ಶಿಕ್ಷಕಿ ನಂದಾ ತಾಯಿ ಕಾಟೆಯವರು ಹಾಗೂ ಕೇಂದ್ರೀಯ ಶಿಕ್ಷಕಿ ವೈಶಾಲಿ ಮೋರಿ ಅವರು ಈ ಶಿಬಿರವನ್ನು ನಡೆಸಿಕೊಟ್ಟಿದ್ದರು. ಈ ಶಿಬಿರ ಉದ್ದೇಶಿಸಿ ಆನಂದನಗರ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಕಾಶಿನಾಥ ಚಲವ ಅವರು ಮಾತನಾಡಿ, ಸುಮಾರು 5 ದಿವಸಗಳಿಂದ ಮಹಿಳೆಯರಿಗಾಗಿ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇವತ್ತು ಈ ಶಿಬಿರದ ಸಮಾರೋಪ ಸಮಾರಂಭವನ್ನು ಬಹಳ ಯಶಸ್ವಿಯುತವಾಗಿ ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ 1954ರಲ್ಲಿ ದಿ ಬೌದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಭಾರತೀಯ ಬೌದ್ಧ ಮಹಾಸಭಾ ಎನ್ನುವಂತಹ ಧಾರ್ಮಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಬೌದ್ಧ ಧರ್ಮದಲ್ಲಿಯೂ ಕೂಡ ಅನೇಕ ಮೌಢ್ಯತೆ ತಾರತಮ್ಯಗಳನ್ನು ಹೋಗಲಾಡಿಸಲೆಂದೇ ನಮ್ಮ ಸಮಾಜ ಅಂದರೆ ಹಿಂದುಳಿದ ಸಮಾಜಕ್ಕೆ ವೈಜ್ಞಾನಿಕ ತತ್ವ ಸಿದ್ಧಾಂತಗಳನ್ನು ಅಳವಡಿಸುವ ಉದ್ದೇಶದಿಂದ, ಅವರಿಗೆ ಅರಿವು ಸಾರುವ ಸದುದ್ದೇಶದಿಂದ ದಿ ಬೌದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಭಾರತೀಯ ಬೌದ್ಧ ಮಹಾಸಭಾವನ್ನು ಸ್ಥಾಪಿಸಿದ್ದು, ಬುದ್ಧನು ಮತ್ತು ಆತನ ಧಮ್ಮ ಎಂಬ ಪವಿತ್ರ ಗ್ರಂಥವನ್ನು ಬರೆದರು. ಈ ಸಂಸ್ಥೆಯ ಅಡಿಯಲ್ಲಿ ಸುಮಾರು 22ಕ್ಕೂ ಅಧಿಕ ಪ್ರಕಾರದ ಶಿಬಿರಗಳಿದ್ದು, ಅದರಲ್ಲಿ ಬಾಲಕರಿಗಾಗಿ, ಮಹಿಳೆಯರಿಗಾಗಿ, ಪುರುಷರಿಗಾಗಿ, ವಯಸ್ಕರಿಗಾಗಿ ಹೀಗೆ ಅನೇಕ ಶಿಬಿರಗಳಿವೆ. ಹಿಂದೂ ಸಮುದಾಯದಲ್ಲಿ ಅನೇಕ ಸಂಸ್ಕಾರ ಮೌಢ್ಯತೆಗಳಿವೆ. ಅಸ್ಪೃಶ್ಯರು ಈ ಒಂದು ಸಂಸ್ಕಾರಗಳಿಂದಾಗಿ, ಮೌಢ್ಯತೆಗಳಿಂದಾಗಿ ಅನೇಕ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಹಾಗಾಗಿಯೇ ನಮ್ಮ ಸಮಾಜಕ್ಕೆ ಒಂದು ವೈಜ್ಞಾನಿಕ ತತ್ವ ಸಿದ್ಧಾಂತಗಳನ್ನು ಸಾರಲೆಂದೇ ಇಂತಹ ಒಂದು ಶಿಬಿರಗಳನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಹಾಗಾಗಿ ಬುದ್ಧ ಮತ್ತು ಆತನ ಗ್ರಂಥ ಅಡಿಯಲ್ಲಿ ಮೌಢ್ಯತೆಯನ್ನು ಹೋಗಲಾಡಿಸಲು ವೈಜ್ಞಾನಿಕ ತತ್ವ ಸಿದ್ಧಾಂತಗಳನ್ನು ತಿಳಿಸಲೆಂದೇ ವಿಶೇಷವಾಗಿ ಮಹಿಳೆಯರಿಗಾಗಿಯೇ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದು, ಶಿಬಿರವು ಯಶಸ್ವಿಯಾಗಿದ್ದು, ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿದರು. ಜೊತೆಗೆ ಇದೇ ವೇಳೆ ಭಾರತೀಯ ಬೌದ್ಧ ಮಹಾಸಭೆ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ ಸದಾಫುಲ್ಲೆ ಅವರು ಮಾತನಾಡಿ, ಆನಂದನಗರ ಬಡಾವಣೆಯಲ್ಲಿ ಸತತ 5 ದಿವಸಗಳಿಂದ ಮಹಿಳೆಯರಿಗಾಗಿ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಭಾರತೀಯ ಬೌದ್ಧ ಮಹಾಸಭಾ ಅಡಿಯಲ್ಲಿ 34 ಶಿಬಿರಗಳಿದ್ದು, ಮೊಟ್ಟ ಮೊದಲ ಬಾರಿಗೆ ನಮ್ಮ ಆನಂದನಗರದಲ್ಲಿ ಮಹಿಳೆಯರಿಗಾಗಿ ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಒಬ್ಬ ಮಹಿಳೆ ಮೌಢ್ಯತೆಯಿಂದ ಹೊರಬಂದರೆ, ಒಬ್ಬ ಮಹಿಳೆ ವೈಜ್ಞಾನಿಕ ತತ್ವ ಸಿದ್ಧಾಂತಗಳನ್ನು ತಿಳಿದುಕೊಂಡರೆ ಅದನ್ನು 10 ಜನರಿಗೆ ಸಾರುತ್ತಾರೆ ಎನ್ನುವ ವಿಶ್ವಾಸವಿದೆ. ಮಹಿಳೆಯರಿಂದ ಮಾತ್ರ ಬದಲಾವಣೆ ಹಾಗೂ ಸಕಾರಾತ್ಮಕ ಚಿಂತನೆಗಳನ್ನು ಮೂಡಿಸಲು ಸಾಧ್ಯವಾಗುವುದರಿಂದ ಮಹಿಳೆಯರಿಗಾಗಿಯೇ ಈ ಒಂದು ಶಿಬಿರವನ್ನು ಪ್ರತಿ ದಿವಸವೂ ಅಂದರೆ 5 ದಿವಸಗಳ ಕಾಲ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆಯವರೆಗೆ ಹಮ್ಮಿಕೊಂಡಿದ್ದು, ಇದರ ಲಾಭ ಎಲ್ಲರೂ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ತಥಾಗತ ಮಿತ್ರ ಮಂಡಳಿಯ ಅಧ್ಯಕ್ಷರಾದ ಪಾಂಡುರಂಗ ಬೆಲ್ದಾರ್ ಅವರು ಹಾಗೂ ಆನಂದನಗರ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶಂಕರರಾವ್ ಶಿಂದೆ ಅವರು ಮಾತನಾಡಿದರು. ಇದೇ ಕಾರ್ಯಕ್ರಮದಲ್ಲಿ ಒಂದು ವೈಶಾಲಿ ಮೋರೆ ಕೇಂದ್ರೀಯ ಶಿಕ್ಷಕಿಯವರು ಹಾಗೂ ನಂದತಾಯಿ ಕಾಟೆ ಸೋಲ್ಪುರ್ ಕೇಂದ್ರೀಯ ಶಿಕ್ಷಕಿಯವರು ಈ ಶಿಬಿರ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಮನೋಹರ ಮೋರೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು, ಅಣದೂರೆ ಜಿಲ್ಲಾಧ್ಯಕ್ಷರು ಬೀದರ್, ಮಾರುತಿ ಕಾಂಬ್ಳೆ ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭೆ ಆನಂದನಗರ, ಕಾಶಿನಾಥ ಚಲವ ಅಧ್ಯಕ್ಷರು ಅಭಿವೃದ್ಧಿ ಮಂಡಳಿ ಆನಂದನಗರ, ಶಂಕರರಾವ್ ಶಿಂದೆ ಗೌರವಾಧ್ಯಕ್ಷರು ಅಭಿವೃದ್ಧಿ ಮಂಡಳಿ ಆನಂದನಗರ, ಪಾಂಡುರಂಗ ಬೆಲ್ದಾರ್ ಅಧ್ಯಕ್ಷರು ತಥಾಗತ ಮಿತ್ರ ಮಂಡಳಿ, ಯಶ್ಪಾಲ್ ಬೋರೆ ಭೀಮ್ ಆರ್ಮಿ ರಾಷ್ಟ್ರೀಯ ಸಚಿವರು, ನರಸಪ್ಪ ಮೇಟಿ ಉಪಾಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭೆ ತಾಲೂಕಾ ಶಾಖೆ, ತುಳಸಿರಾಮ್ ಬಡಿಗೇರ್, ಹುಸೇನಿ, ನರ್ಸಿಂಗ್ ಮೇಕೆ, ಸುನಿಲ್ ಶಿಂದೆ, ಕೃಷ್ಣಮೂರ್ತಿ ಬಡಿಗೇರ್, ಸುಧಾಮ ಕಾಂಬ್ಳೆ, ಸುನಿಲ್ ಗಾಯಕ್ವಾಡ್ ಸೇರಿದಂತೆ ಇನ್ನಿತರರು ಇದ್ದರು. ನಿರೂಪಣೆಯನ್ನ ಕಾಶಿನಾಥ ಚಲವ ಅವರು ಮಾಡಿದ್ರೆ, ವಂದನಾರ್ಪಣೆಯನ್ನ ಗಣಪತಿ ಭಕ್ತ ಅವರು ನೆರವೇರಿಸಿದರು. और हम जब झाड़ू मारते हैं, जो झाड़ू है उसका काम क्या है कि साफ सफाई करना। अगर किसी के पैर को लगता है तो हम बुरा मानते हैं कि सॉरी ये लगा है। अगर उसको ऐसा खड़ा रखते हैं तभी बोलते हैं कि ऐसा खड़ा रखने से झगड़ा होता है, उसको ऐसा नीचे ही रखना चाहिए। तो ये छोटे छोटे जो दिमाग में हमारे आए हैं वो उसे हमें छोड़ना चाहिए। जब हम
खरीद रहे हैं, उधर रहने का हमारा आगे जाके प्रयास है। तो हम ये छोटी छोटी चीजें जो है इसका कोई इसको मतलब पुरावा नहीं है, इसका कोई हम बोलेंगे तो इसका आंसर भी नहीं है हमारे पास कि हम क्यों इसका मतलब हमारे मन में है। तो ऐसा है, हमारा बच्चा ज्यादा रोता है कभी कभी बुखार आने से, तो हमारे घर की दादी या नानी कहती है कि वो उधर खेलने के लिए गया था, वो जगह अच्छी नहीं थी इसलिए वो रो रहा है। बच्चा है, इधर उधर खेलेगा तो बीमार गिरेगा, कि वो जगह अच्छी नहीं है, वो इसने देखा, इसको नजर लग गई। हमारे बच्चों को नजर लगती है इसलिए हम इतना बड़ा हम उसको काला टिक लगाते, काजल लगाते। किसी की नजर ना लगे इसलिए हम गले में उसके काला धागा बांधते हैं, पैर पे काला धागा बांधते हैं। जो घर में जिस घर में बच्चों को गले में काला धागा बांधते हैं, पैर में काला धागा बांधते हैं, उस घर के बच्चे बहुत ज्यादा बीमार गिरते हैं। क्यों गिरते हैं? गले में 1 2 3 दादी बांधती है, चाची बांधती है, माँ बांधती है, पापा बांधते हैं, 2 3 होते हैं, ऐसे हाथ में होते हैं, पैर में होते हैं। तो बच्चा अपना छोटा है, उसको हम खिलाते हैं, पिलाते हैं, खाते समय चावल खिलाओ, रोटी खिलाओ, दूध पिलाओ, वो गिरता है आंख पर, और पूरा ये धागा है वो जो क्या होता है चीजें है, वो तर्क शुद्ध है। और आप क्या कर सकते हो, इसका मतलब साइंस की तरफ से देखकर, साइंस सोच समझकर इसका मतलब स्वीकारो। अगर आपको लगता है कि ये नहीं है, अच्छा नहीं है, मतलब इसमें साइंस नहीं है, तो आप मत स्वीकारो, इसको छोड़ दो। तो ये बुद्ध धर्म विज्ञान पर आधारित है, और हम जब इसके अनुयायी हैं तो ये अंधश्रद्धा हमारे बीच जो है, हमारे मन में है, दिमाग में है, उसे निकाल के रखना हमारा अंत्य कर्तव्य है। आप जब उपासिका बनोगे, अगला ये सेशन जो हम शांति से आपके सामने बोलते थे, उसके पूरा अपोजिट हम ये सब्जेक्ट दिखाने वाले हैं। जो अम्मा जिसके अंग में देवी देवताओं का संचार होता है, कैसे नाचती है, घूमती है, वो भी इधर प्रैक्टिकल हो जाएगा। मतलब आपको समझेगा कि कैसे हम उल्लू बनते हैं, हमारा पैसा कैसा बर्बाद होता है, हमारा समय कैसा बर्बाद होता है, और हम के कंगाल कैसे होते हैं। ये सब प्रैक्टिकल अभी इधर होने वाला है, और आगे जाके वैशाली तारीख है और अनुरे सर वो प्रैक्टिकल आपको दिखाने वाले हैं। ये 5 दिन का जो हमारा शिविर चल रहा था, बहुत अच्छे से आज उसका समारोह होने वाला है। सभी जो आदरणीय श्रेष्ठ ज्येष्ठ व्यक्ति है, इन्होंने भी बहुत साथ सहयोग दिया है। हमारा पूरा कार्यक्रम बहुत अच्छे से हो रहा है। अगर मन से कोई चीज करो, मन से कोई ये करने का हमने ठान ली है, तो वो सक्सेस हमेशा हमको मिलती है। जो बुद्ध धर्म का तत्वज्ञान है, उसी तरह से हम जाने वाले हैं। आगे जाके अपने जीवन में ये आचार विचार और परिवर्तन करके अपना जीवन मंगलमय सुखीमय हो। आपका सभी का बुद्ध धर्म संघ बल से कल्याण हो, ऐसी मनीषा व्यक्त करते हुए आपके सभी ने मुझे अच्छे से सुना, शांति से सुना, ये धन्यवाद करती हूँ। जय भीम, नमो बुद्धाय, जय भारत, जय संविधान। ನಾನು ಡಾಕ್ಟರ್ ಕಾಶಿನಾಥ್ ಚಲುವ ಅಂಥೇಳಿ ಆನಂದನಗರ ಅಭಿವೃದ್ಧಿ ಮಂಡಳಿ ಈ ಒಂದು ಓಣಿಯ ಅಧ್ಯಕ್ಷ, ಭಾರತೀಯ ಬೌದ್ಧ ಮಹಾಸಭಾ ಸಕ್ರಿಯ ಕಾರ್ಯಕರ್ತ. ಇವಾಗ ಸುಮಾರು 5 ದಿವಸ ಒಂದು ಮಹಿಳಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಿನಾಂಕ 18ನೇ ತಾರೀಕಿನಿಂದ ಇವತ್ತು ಸಮಾರಂಭ. ಇದು ಯಾಕೆ ಇಟ್ಕೊಂಡಿವೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಆದ ನಂತರ ಅವರು 1954ರಲ್ಲಿ ದಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಅಂದರೆ ಭಾರತೀಯ ಬೌದ್ಧ ಮಹಾಸಭಾ ಅಂತಕ್ಕಂಥ ಒಂದು ಧಾರ್ಮಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಯಾಕೆ ಸ್ಥಾಪನೆ ಮಾಡೋದಂದರೆ, ಬೌದ್ಧ ಧರ್ಮದಲ್ಲಿ ಸಹ ಅನೇಕ ಮೌಢ್ಯತೆಗಳು, ತಾರತಮ್ಯಗಳು ಇವೆಲ್ಲ ಹೊಗಲಾಡಿಸೋಗೋಸ್ಕರ ನಮ್ಮ ಸಮಾಜಕ್ಕೆ, ಹಿಂದುಳಿದಿರ್ತಕ್ಕಂಥ ಸಮಾಜಕ್ಕೆ ವೈಜ್ಞಾನಿಕ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ದಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಭಾರತೀಯ ಬೌದ್ಧ ಮಹಾಸಭಾ ಅಂತಕ್ಕಂಥದ್ದು ಸ್ಥಾಪನೆ ಮಾಡಿ, ಬುದ್ಧ ಮತ್ತು ಆತನ ಧರ್ಮ ಅಂತಕ್ಕಂಥ ಪವಿತ್ರ ಗ್ರಂಥ ಬರೆದರು. ತ್ರಿಪಿಟಕಕ್ಕಿಂತಲೂ ಆ ತ್ರಿಪಿಟಕದಲ್ಲಿ ಸಹಿತ ಲೋಪದೋಷಗಳು ಇರೋದರಿಂದ ಬುದ್ಧ ಮತ್ತು ಆತನ ಧರ್ಮ ಅಂತಕ್ಕಂಥ ಪವಿತ್ರ ಗ್ರಂಥ ಅದರಲ್ಲಿ ಆ ಒಂದು ಸಂಸ್ಥೆ ಅಡಿಯಲ್ಲಿ ಅನೇಕ ಶಿಬಿರಗಳಿವೆ, 22 ಪ್ರಕಾರದ ಶಿಬಿರಗಳಿವೆ.
ಅದರಲ್ಲಿ ಬಾಲ ಶಿಬಿರಿವೆ, ಗ್ರಾಮೀಣರ ಶಿಬಿರಿವೆ, ಮಹಿಳಾ ಶಿಬಿರಿವೆ. ಇವೆಲ್ಲ ಯಾಕೆ ಇಟ್ಟಿದ್ದಾರೆ ಅಂದರೆ ಹಿಂದೂ ಧರ್ಮದಲ್ಲಿ ಅನೇಕ ಮೌಢ್ಯತೆಗಳು ಮತ್ತು ಅನೇಕ ರೀತಿಯಿಂದ ಅಲ್ಲಿ ಸಂಸ್ಕಾರಗಳಿವೆ. ಆ ಸಂಸ್ಕಾರಗಳಿಂದ ನಮ್ಮ ಸಮಾಜ ಸುಮಾರು ವರ್ಷದಿಂದ ವಂಚಿತ ಆಗಿ ಈ ಅಸ್ಪೃಶ್ಯ ಜನಾಂಗಕ್ಕೆ ಹಿಂದೂ ಸಮಾಜದಲ್ಲಿ ಯಾವುದೇ ರೀತಿಯಿಂದ ಅವಕಾಶ ಇಲ್ಲ ಅನ್ನೋ ಉದ್ದೇಶದಿಂದ ಬೌದ್ಧ ಧಮ್ಮ ಸ್ವೀಕಾರ ಆದ ನಂತರ ಈ ಒಂದು ಬುದ್ಧ ಮತ್ತು ಆತನ ಧಮ್ಮ ಏನು ಪವಿತ್ರ ಗ್ರಂಥ ಇದೆ, ಆ ಗ್ರಂಥದ ಅಡಿಯಲ್ಲಿ ಮತ್ತು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಏನು ಬೈಲಾ ಇದೆ, ಆ ಬೈಲಾ ನಿಯಮದ ಅಡಿಯಲ್ಲಿ ಈ ಗ್ರಾಮೀಣರ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಮಹಿಳೆಯರದೇ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದರೆ, ಮನೆಯ ಮುಂದುವರಿಬೇಕಾದರೆ, ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಇರಬೇಕಾದ್ರೆ ಮಹಿಳೆಯರು ಮೊದಲ ಮೌಢ್ಯತೆಯನ್ನು ದೂರ ಮಾಡಬೇಕು. ಯಾವ ಕುಟುಂಬದಲ್ಲಿ ಮೌಢ್ಯತೆ ಇರ್ತದೋ ಆ ಕುಟುಂಬ ಆರ್ಥಿಕದಿಂದ ಬಡವರಾಗಿರ್ತಾರೆ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಅನುಮಾನ ಪಡ್ತಕ್ಕಂಥದ್ದು ಅಲ್ಲಿ ಒಂದು ಬೆಳ್ಕೊಂಡು ಬರ್ತದೆ. ಅದನ್ನು ಹೊಗಲಾಡಿಸೋಕ್ಕೋಸ್ಕರ ಈ ಮಹಿಳಾ ಶಿಬಿರವರಿಗೆ, ಮಹಿಳೆಯರಿಗೆ ಬುದ್ಧ ಮತ್ತು ಆತನ ಧಮ್ಮದಲ್ಲಿರ್ತಕ್ಕಂಥ ಪವಿತ್ರ ತತ್ವ ಸಿದ್ಧಾಂತಗಳನ್ನು ಮತ್ತು ಬುದ್ಧಿ ಸೊಸೈಟಿಯ ಇರ್ತಕ್ಕಂಥ ಬೈಲಾಸ್ಗಳನ್ನು ಅವೆಲ್ಲ ಶಿಬಿರಗಳ ಮುಖಾಂತರ ನಿಜವಾಗಿರ್ತಕ್ಕಂಥ ಏನು ಬೌದ್ಧ ಧಮ್ಮ ಇದೆ ಆ ಧಮ್ಮದ ತತ್ವ ಸಿದ್ಧಾಂತಗಳನ್ನು ಮಹಿಳೆಯರಿಗೆ 5 ದಿವಸ ಶಿಬಿರ ಇಟ್ಕೋತೀವಿ, 10 ದಿವಸ ಶಿಬಿರ ಇಟ್ಕೋತೀವಿ. ಅದರ ಮುಖಾಂತರ ಮತ್ತು ಬಾಲ ಶಿಬಿರ ಇಟ್ಕೋತೀವಿ, ಪುರುಷರು ಸಹಿತ ಅಲ್ಲಿ ಗ್ರಾಮೀಣರ ಶಿಬಿರ ಅಂತಕ್ಕಂಥ ಇಟ್ಕೋತೀವಿ. ಇದರ ಮುಖಾಂತರ ಒಟ್ಟಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧಮ್ಮ ಸ್ವೀಕಾರ ಮಾಡಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಇಡೀ ಸಮಾಜಕ್ಕೆ ವೈಜ್ಞಾನಿಕ ವಿಚಾರಗಳನ್ನು ತಿಳಿಸ್ಕೊಡೋ ಉದ್ದೇಶದಿಂದ ಅವರಿಗೆ ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಸಮಾರೋಪ ಸಮಾರಂಭ ಇದೆ. ಇಂದು ನಮ್ಮ ಆನಂದನಗರ ಬಡಾವಣೆಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ತಾಲೂಕಾ ಶಾಖೆ ವತಿಯಿಂದ ಹಾಗೂ ಆನಂದನಗರ ಶಾಖೆ ಹಾಗೂ ಅಭಿವೃದ್ಧಿ ಮಂಡಳಿ ವತಿಯಿಂದ ಇವರ ಸಂಯುಕ್ತಾಶ್ರಯದಲ್ಲಿ ಮಹಿಳಾ ಶಿಬಿರವನ್ನು ದಿನಾಂಕ 18/1/2024ರಿಂದ 22/1/2024ವರೆಗೆ ಒಂದು 5 ದಿವಸದ ಮಹಿಳಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಮಹಿಳಾ ಶಿಬಿರ ಹಮ್ಮಿಕೊಂಡ ಉದ್ದೇಶ ಅಂದರೆ ಭಾರತೀಯ ಬೌದ್ಧ ಮಹಾಸಭಾಕ್ಕೆ ಅಡಿಯಲ್ಲಿ ಬರ್ತಕ್ಕಂಥ ಬಹಳಷ್ಟು 34 ಶಿಬಿರಗಳಿವೆ. ಅವು 34 ಶಿಬಿರಗಳಲ್ಲಿ ಸಮತಾ ಸೈನಿಕದಲ್ಲೂ ಇದೆ ಮತ್ತು ಇದು ಮಹಿಳಾ ಶಿಬಿರ ಇದೆ, ಗ್ರಾಮೀಣ ಶಿಬಿರ ಇದೆ. ನಾವು ಮೊಟ್ಟ ಮೊದಲಿಗೆ ಆನಂದನಗರದಲ್ಲಿ ಮಹಿಳಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಒಂದು ಮಹಿಳೆ ಸುಧಾರಣೆ ಆಗಬೇಕಾದ್ರೆ ಆ ಮಹಿಳೆಯನ್ನು ತಮ್ಮ ಕಾರ್ಯದಲ್ಲಿ ಪ್ರವರ್ತ ಆದಾಗ 2 ಮನೆಯಲ್ಲಿ ಕೂಡ ದೀಪ ಪ್ರಜ್ವಲಿತ ಮಾಡ್ತಾಳೆ. ಹಾಗಾಗಿ ಮಹಿಳೆಯರಿಂದ ಬಹಳಷ್ಟು ನಮಗೆ ಬದಲಾವಣೆ ಆಗಲಿಕ್ಕೆ ಕಾಣಿಸ್ತದೆ. ಅದಕ್ಕಾಗಿ ನಾವು ಇಲ್ಲಿ ಮಹಿಳೆಯರ ಒಂದು ಶಿಬಿರ ಹಮ್ಮಿಕೊಂಡಿದ್ದೀವಿ. ಈ ಮಹಿಳೆಯರ ಶಿಬಿರಕ್ಕೆ ನಮ್ಮ ಪ್ರಶಿಕ್ಷಣ ನೀಡಲಿಕ್ಕೆ ಕೇಂದ್ರೀಯ ಶಿಕ್ಷಕಾಗಿ ಸೋಲಾಪುರದಿಂದ ನಂದಾತಾಯಿ ಕಾಟೆ ಅವರು ಬಂದಿದ್ದಾರೆ ಹಾಗೂ ವೈಶಾಲಿ ಮೋರೆ ಅವರು ಕೂಡ ಬಂದಿದ್ದಾರೆ. ಅವರು ನಮ್ಮ ಮಹಿಳೆಯರಿಗೆ 5 ದಿವಸದ ಸತತವಾಗಿ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ 2 ತಾಸು ಚೆನ್ನಾಗಿ ಮಹಿಳೆಯರಿಗೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಮ್ಮ ಮಹಿಳೆಯರಿಗೆ ಈ ಪ್ರಶಿಕ್ಷಣದ ಈ ಶಿಬಿರದ ಬಹಳಷ್ಟು ಲಾಭ ಆಗಿದೆ ಅಂತ ಹೇಳ್ತಾ ನನಗೆ ಬಹಳ ಅತಿ ಸಹಕಾರ ನಮ್ಮ ಆನಂದನಗರ ಬಡಾವಣೆಯ ಎಲ್ಲ ಹಿರಿಗಳು ಮತ್ತು ತಾಲೂಕಾ ಶಾಖೆ, ಗ್ರಾಮ ಶಾಖೆ ಎಲ್ಲ ಸದಸ್ಯರು ಈಗ ಸಹಕಾರ ನೀಡಿದ್ದಕ್ಕಾಗಿ ಅವರಿಗೆ ನಾನು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸಿ ನನಗೆ ಮಾತು ವಿರಾಮ ನೀಡ್ತೇನೆ. ನನ್ನ ಹೆಸರು ಶಿವಕುಮಾರ್ ಸದಾಪಲ್ಲೆ, ತಾಲೂಕಾ ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭೆ ತಾಲೂಕಾ ಶಾಖೆ ಬೀದರ್. ತಥಾಗತ ಮಹಾತ್ಮ ಗೌತಮ ಬುದ್ಧ ಹಾಗೂ ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾದಕ್ಕೆ ವಂದಿಸುತ್ತಾ ಇವತ್ತು ಆನಂದನಗರ ಬಡಾವಣೆಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಹಾಗೂ ಆನಂದನಗರ ಬಡಾವಣೆ ಅಭಿವೃದ್ಧಿ ವತಿಯಿಂದ ಇವತ್ತು 5 ದಿವಸದ ಮಹಿಳಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಮಹಿಳಾ ಶಿಬಿರದಲ್ಲಿ ಒಳ್ಳೆ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಮೂಢನಂಬಿಕೆಗಳನ್ನು, ಬುದ್ಧನ ತತ್ವಗಳು, ಆದರ್ಶಗಳನ್ನು ಪಾಲನೆ ಮಾಡುವಂಥ ಮಹಿಳೆಯರಿಗೆ ಜಾಗೃತಿ ಮಾಡುವ ಉದ್ದೇಶದಿಂದ ಇವತ್ತು 5 ದಿನದಿಂದ ಒಳ್ಳೆ ವಿಶೇಷ ಉಪನ್ಯಾಸವನ್ನು ಆಗಿದೆ. ಈ ಆನಂದನಗರ ಬಡಾವಣೆಯಲ್ಲಿರ್ತಕ್ಕಂಥ ಮಹಿಳೆಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮ ಪರವಾಗಿ ಬಂದಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೇನೆ. ನಾನು ಶಂಕರರಾವ್ ಶಿಂದೆ, ಆನಂದನಗರ ಅಭಿವೃದ್ಧಿ ಮಂಡಳಿಯ ಗೌರವ ಅಧ್ಯಕ್ಷರು. ಈ ಓಣಿಯ ಒಂದು ಹಿರಿಯರಾಗಿ ಈ ಒಂದು ಇಂದಿನ ಈ ಕಾರ್ಯಕ್ರಮ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ 2 ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ಶಾಖೆ ಆನಂದನಗರ್ ಮತ್ತು ಆನಂದನಗರ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಭಾಳ ಸಕ್ಸಸ್ಫುಲ್ಲಾಗಿ ಈ ಒಂದು ಮಹಿಳಾ ಶಿಬಿರವನ್ನು ಆಯೋಜಿಸಿ ಭಾಳ ಯಶಸ್ವಿಗೊಳಿಸಿದ್ದಾರೆ. ಅದಕ್ಕಾಗಿ ಎರಡೂ ಈ ಒಂದು ಅಭಿವೃದ್ಧಿ ಮಂಡಳಿ ಮತ್ತು ಭಾರತೀಯ ಬೌದ್ಧ ಮಹಾಸಭಾ ಎಲ್ಲ ಸದಸ್ಯರಿಗೆ ನನ್ನ ಪರವಾಗಿ ಭಾಳ ಅನಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.
ಶಂಕರರಾವ್ ಶಿಂದೆ. ನಾನು ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ, ನಿವೃತ್ತ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ. ಓಕೆ.